ನಾವು ಸಿನಿಮಾದಲ್ಲಿ ನೋಡಿದ್ದು ರಿಚ್ ಪ್ಲಾಂಟರ್, ಚಿಕ್ಕಮಂಗ್ಳೂರು ಪ್ಲಾಂಟರ್. ಹಳೆ ಸಿನಿಮಾಗಳೆಲ್ಲ ಚಿಕ್ಕಮಂಗ್ಳೂರು ಪ್ಲಾಂಟೇಶನ್ ಸಿನಿಮಾಗಳಿದ್ದು. ಫ್ರಮ್ ಕಲ್ಪನಾ ಟೈಮ್ ಟಿಲ್ ಅಲ್ವಾ? ಎಷ್ಟು ಎರಡು ಕನಸು, ಎಂತ ವರ್ಚಸ್ಸಿತ್ತು ಅಂದ್ರೆ ಆ ಲೆಗಸಿ, ಆ ಹೆರಿಟೇಜ್ ಇದೆ. ನೀವ್ ಯಾರು ಸೆಲೆಬ್ರೇಟೇ ಮಾಡೋದಿಲ್ಲ ಅದನ್ನ. ಚಿಕ್ಕಮಂಗ್ಳೂರು ನೀವು ಯಾರು ಸೆಲೆಬ್ರೇಟ್ ಮಾಡಲ್ಲ ಅದನ್ನ. ಮತ್ತೆ ಅವರು ಅವಾಗ ಚೆನ್ನಾಗಿ ನಡೀತಾ ಇತ್ತು, ತುಂಬಾ ಔದಾರ್ಯ ಇತ್ತು, ಚೆನ್ನಾಗಿ ದುಡ್ಡು ಕೊಟ್ಟು. ನಾನು ಚಿಕ್ಕಮಂಗ್ಳೂರು ಎಸ್ಟೇಟ್ ಅಲ್ಲಿ ಸಿನಿಮಾಗಳಲ್ಲಿ ಮಾಡಿದ್ದೀನಿ, ನಾನು ಆಕ್ಟ್ ಮಾಡಿದ್ದೀನಿ. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾ, ನಾನು ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನೋ ಸಿನಿಮಾದಲ್ಲಿ ವಿನಾಯಕ್ ಪತ್ರೆ ಅವರು, ಬೀರೂರವರು, ಅವರು ಪತ್ರೆ ವಿನಾಯಕ್ ಅವರು, ಅವ್ರ ಫಾರ್ಮ್ ಅಲ್ಲಿ ಶೂಟಿಂಗ್ ಮಾಡಿದ್ದು ಅಬಚೂರಿನ ಪೋಸ್ಟ್ ಆಫೀಸ್ ಫಿಲ್ಮ್, ಅದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಓಕೆ, ಅವಾಗ ಚಿಕ್ಕಮಂಗ್ಳೂರು ಎಸ್ಟೇಟ್ ಅಲ್ಲಿ ಶೂಟಿಂಗ್ ಅನ್ನೋದು ಕ್ಯಾಶುಯಲ್, ಸಾಮಾನ್ಯ, ಎಲ್ಲರೂ ಮಾಡ್ತಾ ಇದ್ದಾರೆ ಅವಾಗ. ಅಷ್ಟು ಔದಾರ್ಯ ಅವರು, ಲೊಕೇಶನ್ ಕೊಡೋರು, they were celebrating this place and they were giving food, ಪಾರ್ಟೀಸ್ ಕೊಡೋರು. ಅಷ್ಟು ಈ ಪ್ಲಾಂಟೇಶನ್ ಕಲ್ಚರ್ ಅಲ್ಲಿ ಇತ್ತು. ಆಯ್ತಾ, ನೆಗ್ಲೆಕ್ಟ್ ಮಾಡಿದ್ವಿ. ಯಾರ್ಯಾರು ಬಂದು ಕಬಳಿಸ್ಕೊಳ್ತಾ ಇದಾರೆ, ನೀವು ಅದನ್ನ ತಡೆಯಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ನಿಮ್ ಯಂಗ್ಸ್ಟರ್ಸ್ ಅಲ್ಲಿ ಏನು ಉತ್ಸಾಹ ಇಲ್ಲ. ನೀವು ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಬೆಂಗಳೂರಿನ ಬಂದು ಕೆಲಸ ಮಾಡೋಕೆ ನೋಡ್ತೀರಾ. ನಿಮ್ ಊರು ಉಳಿಸ್ಬೇಕು ಅನ್ನೋ ಮನಸ್ಸಿಲ್ಲ ನಿಮಗೆ. ಚಿಕ್ಕಮಂಗ್ಳೂರ್ನ ನೀವು ಬೆಳೆಸ್ಬೇಕಂದ್ರೆ ಇಲ್ಲಿ ಉಳಿಬೇಕು. ಇಲ್ಲ ನೀವು ಉದ್ಯಮ ಮಾಡ್ತಿದ್ದೀರಲ್ಲ, ಆತರ ನೀವು ನಿಮ್ಮ ಹುಡುಗರು ಇಲ್ಲೇ ಉಳ್ಕೊಳ್ಳೋ ತರ ಮಾಡಬೇಕು. ನೀವು ಅವ್ರಿಗೆ ಟ್ರೈನಿಂಗ್ ಆಗ್ಬೇಕಂದ್ರೆ, ಒಂದು ಕಾಲದಲ್ಲಿ ಸಿದ್ಧಾರ್ಥ ಮಾಡಿ ಇಲ್ಲಿ ಕರೆಸಿ ಅವ್ರಿಗೆ ಆಲ್ ಇಂಡಿಯಾ ಕಳಿಸ್ತಾ ಇದ್ರಲ್ಲ, ಆ ತರ ನೀವು ಇಲ್ಲೇ ತರಬೇತಿ ಕೊಟ್ಟು ಅವ್ರಿಗೆ ನೀವು ಯೂನಿವರ್ಸಿಟಿಗೆಲ್ಲ ಕಳಿಸ್ಬಿಡ್ರಿ. ಎಲ್ಲ ವೇಸ್ಟ್. BA ಎಲ್ಲ ಓದಿಸ್ಬಿಡ್ರಿ, ಏನು ಯೂಸ್ ಇಲ್ಲ ರೀ ಅದು. ಅವ್ರಿಗೆ ಇಂಗ್ಲಿಷ್ ಭಾಷೆ ಮಾತಾಡೋದನ್ನ ಓದೋದನ್ನ ಹೇಳ್ಕೊಡಿ, ಕನ್ನಡ ಚೆನ್ನಾಗಿ ಕಲಿಸ್ಕೊಡಿ. ಸಾಂಸ್ಕೃತಿಕವಾಗಿ ಕಲಿಬೇಕಂದ್ರೆ ಕನ್ನಡ ಬೇಕು. ಧ್ವನಿ ರಸ ಇರುತ್ತೆ ಭಾಷೆಯಲ್ಲಿ, ಇಂಗ್ಲಿಷ್ ನಲ್ಲಿ ಇರೋದಿಲ್ಲ. ಅದು ಅವರ ಸ್ವಂತ ಭಾಷೆ ಕಲಿಬೇಕು ಅವರು. ಆಯ್ತಾ, ಮತ್ತೆ ಇಲ್ಲಿಯ ನೀವು ನಿಮ್ಮ ಪ್ಲಾಂಟೇಶನ್ಸ್ ನ ಮತ್ತೆ ನೀವು ತರಬೇಕು. ಯು ಶುಡ್ ಮೇಕ್ ಫಿಲ್ಮ್ ಡಿಸ್ಟ್ರಿಕ್ಟ್. one of the titles for Chikmagalur should be Cinema District of Karnataka. No district in Karnataka has the legacy that you have. ನಿಮ್ಮ ಕಾಫಿ ಇದೆಯಲ್ಲ, ವರ್ಲ್ಡ್ ಕಾಫಿ, ಅದು